ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎಂದು ಕೇಳ್ಕೊಳ್ತಾ ಇವತ್ತಿನ ಒಂದು ತರಗತಿಯನ್ನು ಶುರು ಮಾಡೋಣ. ಇವತ್ತಿನ ತರಗತಿ ಶಾತವಾಹನರ ಬಗ್ಗೆ ಸಂಪೂರ್ಣವಾಗಿ ತಿಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಈ ಮೌರ್ಯರ ಒಂದು ಸಾಮ್ರಾಜ್ಯದ ಅವನತಿ ಆದಂಥ ನಂತರದಲ್ಲಿ ಕಂಡುಬಂದಂಥ ಸಾಮ್ರಾಜ್ಯ ಆದಪ್ಪ ಅಂದ್ರೆ ಈ ಶಾತವಾಹನರು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕಾಲಾವಧಿ ಎಷ್ಟಪ್ಪ ಅಂದ್ರೆ ಸಾಮಾನ್ಯ ಶಕ ಪೂರ್ವ 730ರಿಂದ ಸಾಮಾನ್ಯ ಶಕೆ 720 ಅವಧಿಯವರೆಗೂ ಈ ಒಂದು ಶಾತವಾಹನರ ಸಾಮ್ರಾಜ್ಯ ಒಂದು ಆಳ್ವಿಕೆಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಶಾತವಾಹನ ವಂಶವು ದಕ್ಕನ್ನಲ್ಲಿ ಸ್ಥಾಪನೆಗೊಂಡಂಥ ಈ ಮೊದಲ ರಾಜವಂಶವನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ದಕ್ಕನ್ ಪ್ರದೇಶದೊಳಗೆ ದಕ್ಕನ್ ಪ್ರದೇಶದೊಳಗೆ ಸ್ಥಾಪನೆ ಆದಂಥ ಮೊದಲನೇ ರಾಜವಂಶ ಆದಪ್ಪ ಅಂದ್ರೆ ಶಾತವಾಹನ ವಂಶವನ್ನು ಕಾಣ್ತಾ ಹೋಗ್ತೀವಿ. ಈ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ ಕೃಷ್ಣಾ ನದಿಗಳ ಮಧ್ಯೆ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅಂದ್ರೆ ಆ ಚಂದ್ರಗುಪ್ತ ಮೌರ್ಯನ ಕಾಲಾವಧಿಯೊಳಗೆ ಆ ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಮಧ್ಯದಲ್ಲಿ ಇವರು ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಿದ್ರು. ಜೊತೆಗೆ ಸಾಮಂತರಾಗಿ ಕೂಡ ಸಾಮಾನ್ಯ ಶಕ ಪೂರ್ವ 720 ವೇಳೆಗೆ ಆ ಸಿಮ್ಮುಖ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಸ್ವತಂತ್ರನಾಗಿ ಶ್ರೀಕಾಕುಲಂ ಏನೋ ಒಂದು ಪ್ರದೇಶವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಈ ಶಾತವಾಹನ ವಂಶವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಯಾರು ಸ್ಥಾಪನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸಾಮಾನ್ಯ ಶಕ ಪೂರ್ವ 720 ವೇಳೆಗೆ ಶ್ರೀಕಾಕುಲ ಎಂಬಲ್ಲಿ ಅಸಿಮುಖನ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಶಾತವಾಹನ ವಂಶವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಈ ಒಂದು ಶಾತವಾಹನ ವಂಶದ ಒಂದು ಪ್ರಮುಖ ದೊರೆ ಯಾರಂತ ನೋಡೋದಾದ್ರೆ ಗೌತಮಿ ಪುತ್ರ ಶಾತಕರ್ಣಿಯನ್ನು ನೋಡ್ತಾ ಹೋಗ್ತೀವಿ. ಈ ವಂಶದ ಪ್ರಮುಖ ದೊರೆ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ನೋಡ್ತಾ ಹೋಗ್ತೀವಿ. ಈ ಸಾಮ್ರಾಜ್ಯಕ್ಕೆ ಕಂಟಕರಾಗಿದ್ದಂಥ ಯಾರು ನೋಡ್ತಾ ಹೋಗ್ತಪ್ಪ ಅಂದ್ರೆ ಈ ಶಕರನ್ನು ಭಾರತದ ಗಡಿಯಿಂದ ಹೊರಗಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಸಾಮ್ರಾಜ್ಯದ ಒಂದು ಕಂಟಕ ಶತ್ರುಗಳು ಯಾರಪ್ಪ ಅಂದ್ರೆ ಈ ಶಕರನ್ನು ನೋಡ್ತಾ ಹೋಗ್ತೀವಿ. ಈ ಶಕರನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಭಾರತದ ಗಡಿಯಿಂದ ಹೊರಗಡ್ತಾ ಹೋಗ್ತಾನೆ. ಇವನಿಂದ ಶಾಲಿವಾಹನ ಶಕೆಯು ಪ್ರಾರಂಭವಾಗ್ತಾ ಹೋಗ್ತೈತಿ. ಯಾರಿಂದ ಈ ಒಂದು ಶಾಲಿವಾಹನ ಶಕೆ ಪ್ರಾರಂಭ ಆಗ್ತೈತಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿಯಿಂದ ಈ ಒಂದು ಶಾಲಿವಾಹನ ಶಕೆ ಪ್ರಾರಂಭ ಆಗ್ತೈತಿ. ಜೊತೆಗೆ ಕೊಂಕಣ, ಬಿರಾರ್, ಸೌರಾಷ್ಟ್ರ, ಮಾಳ್ವಗಳಲ್ಲಿ ಅನೇಕ ಹೊಸ ಪ್ರದೇಶಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸ್ಕೊಳ್ತಾ ಹೋಗ್ತಾನೆ. ಅಂದ್ರೆ ಕೊಂಕಣ, ಬಿರಾರ್, ಸೌರಾಷ್ಟ್ರ, ಮಾಳ್ವ ಪ್ರದೇಶಗಳನ್ನು ತನ್ನ ಒಂದು ರಾಜ್ಯಕ್ಕೆ ಸೇರಿಸ್ಕೊಳ್ತಾ ಹೋಗ್ತಾನೆ. ಇವನಿಗೆ ತ್ರೈ ಸಮುದ್ರೋತೋಯ ಪಿತಾವಾಹನ ಮತ್ತು ಶಾತವಾಹನ ಕುಲ ಯಶ ಪ್ರತಿಷ್ಠಾಪನಾಕಾರ ಎಂಬ ಬಿರುದುಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ಬಿರುದುಗಳು? ತ್ರೈ ಸಮುದ್ರೋತೋಯ ಪಿತಾವಾಹನ ಮತ್ತು ಶಾತವಾಹನ ಕುಲ ಯಶ ಪ್ರತಿಷ್ಠಾಪನಾಕಾರ ಎಂಬ ಬಿರುದುಗಳು ಇರೋದನ್ನು ಈ ಗೌತಮಿ ಪುತ್ರ ಶಾತಕರ್ಣಿಗೆ ಇರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ವಂಶದ ಕೊನೆಯ ಅರಸ ಯಾರಪ್ಪ ಅಂದ್ರೆ ಯಜ್ಞಶ್ರೀ ಶಾತಕರ್ಣಿಯನ್ನು ನೋಡ್ತಾ ಹೋಗ್ತೀವಿ. ಈ ವಂಶದ ಕೊನೆಯ ಅರಸ ಯಾರಪ್ಪ ಅಂದ್ರೆ ಯಜ್ಞಶ್ರೀ ಶಾತಕರ್ಣಿಯನ್ನು ನೋಡ್ತಾ ಹೋಗ್ತೀವಿ. ಅವನ ಒಂದು ಕಾಲದಲ್ಲಿ ನಿರಂತರ ದಾಳಿಯಿಂದಾಗಿ ಈ ಒಂದು ಸಾಮ್ರಾಜ್ಯ ಪತನವಾಗೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಗೌತಮಿ ಪುತ್ರ ಶಾತಕರ್ಣಿ ಯಾರಪ್ಪ ಅಂದ್ರೆ ಈ ಒಂದು ಶಾತವಾಹನರ ಒಂದು ಪ್ರಮುಖ ದೊರೆ ಅಂತ ನೋಡ್ತಾ ಹೋಗ್ತೀವಿ. ಈ ಕ್ಷತ್ರಪರನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಸೋಲಿಸಿ ಅಂದ್ರೆ ತನ್ನ ಒಂದು ಭಾರತದಿಂದಲೇ ಹೊರ ಓಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ಈ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರೋತ್ಸಾಹವನ್ನು ಮಾಡ್ತಾ ಹೋಗ್ತಾನೆ ಮತ್ತು ಬೌದ್ಧ ಧರ್ಮಕ್ಕೆ ಅನೇಕ ರೀತಿಯ ಸ್ತೂಪಗಳನ್ನು ಕಟ್ತಾ ಹೋಗ್ತಾನೆ. ಬ್ರಾಹ್ಮಣರಿಗೆ ದೇವಸ್ಥಾನವನ್ನು ಕಟ್ತಾ ಹೋಗ್ತಾನೆ. ಜೊತೆಗೆ ಇವರ ಒಂದು ಸಾಮ್ರಾಜ್ಯದ ವ್ಯಾಪ್ತಿಯ ಎಲ್ಲಿತ್ತಪ್ಪ ಅಂದ್ರೆ ಆ ಉತ್ತರದ ಮಾಳ್ವಾದಿಂದ ಆ ದಕ್ಷಿಣದ ಕೃಷ್ಣಾ ನದಿವರೆಗೂ ಮತ್ತು ಪೂರ್ವದಿಂದ ಪಶ್ಚಿಮದ ಸಮುದ್ರವರೆಗೂ ಇವರ ಒಂದು ಸಾಮ್ರಾಜ್ಯವನ್ನು ನೋಡ್ತಾ ಹೋಗ್ತೀವಿ. ಆ ಕಡಲ ವ್ಯಾಪಾರವನ್ನು ಮಾಡ್ತಾ ಹೋಗೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಶಾತವಾಹನರ ಕಾಲದಲ್ಲಿಯೇ ಯಾವ ರೀತಿ ಆಡಳಿತ ಪದ್ಧತಿ ಇತ್ತಪ್ಪ ಅಂದ್ರೆ ಅವರ ಕಾಲದಲ್ಲಿ ರಾಜನೇ ಅತ್ಯುತ್ತಮವಾದಂಥ ರಾಜ್ಯದ ಸರ್ವೋಚ್ಚ ಅಧಿಕಾರಿ ಅಂತ ಹೇಳ್ತಾ ಹೋಗ್ತೀವಿ. ಆಡಳಿತದ ಅನುಕೂಲತೆಗಾಗಿ ರಾಜ್ಯವನ್ನು ಜನಪದ ಅಂತಂದು ವಿಭಾಗ ಮಾಡ್ಕೊತಾ ಇದ್ರು. ಅವುಗಳಿಗೆ ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಹೋಗ್ತಿದ್ರು. ನಗರ ಮತ್ತು ಗ್ರಾಮಗಳ ವ್ಯವಸ್ಥೆಯನ್ನು ಸ್ವಯಂ ಆಡಳಿತ ವ್ಯವಸ್ಥೆಗಳು ಅಥವಾ ಸ್ವಯಂ ಆಡಳಿತ ಸಂಸ್ಥೆಗಳು ನೋಡ್ತಾ ಹೋಗ್ತಿದ್ವು. ಅಂದ್ರೆ ಈ ಒಂದು ಶಾತವಾಹನ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಇಲ್ಲಿ ರಾಜನೇ ರಾಜ್ಯದ ಒಂದು ಸರ್ವೋಚ್ಚ ಅಧಿಕಾರಿಯನ್ನು ನೋಡ್ತಾ ಹೋಗ್ತೀವಿ.
ಆಡಳಿತದ ಅನುಕೂಲಕ್ಕಾಗಿ ಏನು ಮಾಡ್ತಾ ಹೋಗ್ತಿದ್ದಪ್ಪ ಅಂದ್ರೆ ರಾಜ್ಯವನ್ನು ಜನಪದ ಅಂತಂದು ವಿಂಗಡಣೆ ಮಾಡ್ತಾ ಹೋಗ್ತಿದ್ರು. ಆ ಜನಪದಗಳಿಗೆ ಅಧಿಕಾರಿಗಳನ್ನು ನೇಮಕ ಮಾಡ್ತಾಯಿದ್ರು. ಆದರೆ ನಗರ ಮತ್ತು ಗ್ರಾಮಗಳ ಒಂದು ವ್ಯವಸ್ಥೆಯನ್ನು ಸ್ವಯಂ ಆಡಳಿತ ಸಂಸ್ಥೆಗಳು ನೋಡ್ಕೊಳ್ತಾ ಇದ್ವು. ಜೊತೆಗೆ ಆ ಒಂದು ಕಾಲದ ಸಾಮಾಜಿಕ ಸ್ಥಿತಿ ಯಾವ ರೀತಿ ಇತ್ತಪ್ಪ ಅಂತ ನೋಡೋದಾದ್ರೆ, ಸಮಾಜದಲ್ಲಿ ವರ್ಗ ಭೇದ ನೋಡ್ತಾ ಇರಲಿಲ್ಲ. ಸ್ತ್ರೀಯರು ಕೂಡ ಉನ್ನತವಾದಂಥ ಅಧಿಕಾರ ಸ್ಥಾನಮಾನಗಳನ್ನು ಹೊಂದಿದ್ರು. ಇಲ್ಲಿ ರೈತ, ವ್ಯಾಪಾರಿ, ಅಕ್ಕಸಾಲಿಗ, ಮೀನುಗಾರಿಗ, ಬಡಗಿ, ನೇಕಾರ, ಔಷಧಿ ತಯಾರಿಸುವ ಮುಂತಾದಂಥ ಕಸುಬುದಾರರು ನೋಡ್ತಾ ಹೋಗ್ತೀವಿ. ಕಸುಬುದಾರರ ಸಂಘಗಳನ್ನು ಇದ್ದವಂತೆ ನೋಡ್ತಾವೆ. ಇದೇ ಮುಂದೆ ವಾಣಿಜ್ಯ ಮತ್ತು ವ್ಯಾಪಾರಿ ಸಂಘಗಳಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತವೆ. ಜೊತೆಗೆ ವಿದೇಶಿ ವ್ಯಾಪಾರಕ್ಕೂ ಪ್ರೋತ್ಸಾಹ ನೀಡಿದ್ದಲ್ಲದೆ ನಾಸಿಕ್, ಕಲ್ಯಾಣ, ಭೋಜ್, ಭಟ್ಕಳ ವ್ಯಾಪಾರ ಕೇಂದ್ರಗಳಾಗಿದ್ದವು. ಅದರ ಜೊತೆಗೆ ಏನಪ್ಪ ಅಂದ್ರೆ ನಾಸಿಕ್, ಕಲ್ಯಾಣ್, ಭೋಜ್ ಮತ್ತು ಭಟ್ಕಳ ಈ ಒಂದು ಏನಪ್ಪ ಅಂದ್ರೆ ಕಡಲ ತೀರದ ಒಂದು ವ್ಯಾಪಾರ ಕೇಂದ್ರಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಇಲ್ಲೂ ಕೂಡ ಈ ಒಂದು ಶಾತವಾಹನರ ಸಾಮ್ರಾಜ್ಯದೊಳಗೆ ಸ್ತ್ರೀಯರು ಕೂಡ ಅತ್ಯುತ್ತಮವಾದಂಥ ಉನ್ನತ ಅಧಿಕಾರ ಸ್ಥಾನಮಾನಗಳನ್ನು ನೋಡ್ತಾ ಹೋಗ್ತಿದ್ವಿ. ಅನೇಕ ರೀತಿಯ ಕಸುಬುದಾರರನ್ನು ನೋಡ್ತಾ ಹೋಗ್ತಿದ್ವಿ. ಆ ಕಸುಬುದಾರರು ಅವರದೇ ಆದಂಥ ಸಂಘಗಳನ್ನು ಕಟ್ಕೊಳ್ತಾ ಹೋಗ್ತಿದ್ರು. ಆ ಸಂಘಗಳು ಬರ್ಬರ್ತಾ ಮುಂದೆ ವಾಣಿಜ್ಯ ಮತ್ತು ವ್ಯಾಪಾರಿ ಸಂಘಗಳಾಗಿ ಕಾರ್ಯನಿರ್ವಹಣೆ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ವಿಶೇಷವಾಗಿ ವಿದೇಶಿ ವ್ಯಾಪಾರವನ್ನು ನೋಡ್ತಾ ಹೋಗ್ತೈತಿ. ನಾಸಿಕ್, ಕಲ್ಯಾಣ, ಭೋಜ್, ಭಟ್ಕಳ ಇವು ವ್ಯಾಪಾರ ಕೇಂದ್ರಗಳಾಗಿರೋದನ್ನು ಕಾಣ್ತಾ ಹೋಗ್ತಿದ್ವಿ. ಅಂದ್ರೆ ಈ ಶಾತವಾಹನರ ಒಂದು ಯಾವ ರೀತಿ ಆಡಳಿತ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ವ್ಯಾಪಾರ ವಾಣಿಜ್ಯ ಇರೋದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಆಡಳಿತ ವ್ಯವಸ್ಥೆ ಅಲ್ಲಿ ಕೇಂದ್ರೀಕೃತವಾದಂಥ ಆಡಳಿತ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತಿದ್ವಿ. ಆ ಒಂದು ಆಡಳಿತ ಆದಾಯ ಆ ಭೂ ತೆರಿಗೆ ಮೂಲಕ ಒಂದು ಆದಾಯವನ್ನು ನೋಡ್ತಾ ಹೋಗ್ತಿದ್ವಿ. ಅದೇ ರೀತಿ ಸಾಮಾಜಿಕ ವ್ಯವಸ್ಥೆಯೊಳಗೆ ಮಹಿಳೆಯರಿಗೆ ಉನ್ನತವಾದಂಥ ಸ್ಥಾನಮಾನಗಳು ಮತ್ತು ಶಿಕ್ಷಣವನ್ನು ನೋಡ್ತಾ ಹೋಗ್ತಿದ್ವಿ. ವರ್ಣಾಶ್ರಮ ಮತ್ತು ಸಾಮಾಜಿಕ ಶ್ರೇಣಿಗಳನ್ನು ನೋಡ್ತಾ ಹೋಗ್ತಿದ್ವಿ. ಜೊತೆಗೆ ವ್ಯಾಪಾರ ಮತ್ತು ವಾಣಿಜ್ಯ, ಉತ್ತರ ಮತ್ತು ದಕ್ಷಿಣ ವಾಣಿಜ್ಯ ಸಂಪರ್ಕಗಳನ್ನು ಕಾಣ್ತಾ ಹೋಗ್ತೀವಿ. ಆಂತರಿಕ ಅಂದರೆ ವಿದೇಶಿ ವ್ಯಾಪಾರವನ್ನು ಈ ಒಂದು ಶಾತವಾಹನರ ಕಾಲದಲ್ಲಿ ನೋಡ್ತಾ ಹೋಗೋದನ್ನು ಮುಂದುವರೆದು ಈ ವೈದಿಕ ಮತಸ್ಥರಾದಂಥ ಶಾತವಾಹನರು ಇತರೆ ಧರ್ಮಗಳಾದ ಬೌದ್ಧ ಧರ್ಮ, ಜೈನ ಧರ್ಮಕ್ಕೂ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ. ಅಂದರೆ ಧರ್ಮ ಸಹಿಷ್ಣುತ ಭಾವನೆ ಇರುವಂಥ ಈ ಒಂದು ಶಾತವಾಹನರು ವೈದಿಕ ಮತಾವಲಂಬಿಗಳು. ಇವರು ತಮ್ಮ ವೈದಿಕ ಒಂದು ಧರ್ಮಕ್ಕೆ ಪ್ರೋತ್ಸಾಹ ನೀಡದೆ ಬೌದ್ಧ ಮತ್ತು ಜೈನ ಧರ್ಮಕ್ಕೂ ವಿಶೇಷವಾದಂಥ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಿದ್ರು. ಜೊತೆಗೆ ಕಲೆ, ಸಾಹಿತ್ಯ, ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡ್ತಾ ಹೋಗ್ತಾರೆ. ಇಲ್ಲಿ ವಿದ್ವಾಂಸರು ಹಾಗೂ ಸಾಮಾನ್ಯ ಜನರ ಭಾಷೆಯಲ್ಲಿ ಪ್ರಾಕೃತ ಭಾಷೆಯಲ್ಲಿ ಈ ಒಂದು ಸಾಹಿತ್ಯ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಹಾಲನ್ನು ಬರೆದಂಥ ಗಾಥ ಸಪ್ತಶತಿ ಇದಕ್ಕೆ ಉದಾಹರಣೆ ನೋಡ್ತಾ ಹೋಗ್ತಾರೆ. ಅಂದ್ರೆ ಆ ಜನಸಾಮಾನ್ಯರ ಭಾಷೆ ಆದಂಥ ಆ ಪ್ರಾಕೃತ ಭಾಷೆಯೊಳಗೆ ಇವರ ಒಂದು ಸಾಹಿತ್ಯ ಸೃಷ್ಟಿ ಆಗ್ತಾ ಹೋಗ್ತೈತಿ. ಅದರ ಜೊತೆಗೆ ಹಾಲನ್ನು ಬರೆದಂಥ ಅವನ ಗ್ರಂಥ ಯಾವುದಪ್ಪ ಅಂದ್ರೆ ಗಾಥ ಸಪ್ತಶತಿ ಇದಕ್ಕೆ ಮುಖ್ಯವಾದಂಥ ಉದಾಹರಣೆ ಅಂತಂತ ಹೇಳ್ತಾ ಹೋಗ್ಬೋದು. ಜೊತೆಗೆ ಈ ಗೌತಮಿಪುತ್ರ ಶಾತಕರ್ಣಿ ತ್ರೈಸಮುದ್ರ ಪಿತಾಮಹ ಎಂಬ ಬಿರುದನ್ನು ನೋಡ್ತಾ ಹೋಗ್ತೀವಿ. ಮುಂದುವರೆದು ನೋಡೋದಾದರೆ ಆ ಶಾತವಾಹನ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ ಇತ್ತಪ್ಪ ಅಂದ್ರೆ ಆ ಒಂದು ಸ್ತೂಪಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಕಾರ್ಯ ಚೈತ್ಯಾಲಯಗಳನ್ನು ನೋಡ್ತಾ ಹೋಗ್ತೀವಿ. ಇದು ಬೌದ್ಧ ಧರ್ಮಕ್ಕೆ ವಿಶೇಷವಾದಂಥ ಇದು ಕೊಡುಗೆ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಈ ಚೈತ್ಯಾಲಯಗಳು ಎಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಆ ಬೌದ್ಧ ಧರ್ಮದವರ ಒಂದು ಅನುಯಾಯಿಗಳಿಗೆ ಏನದು ಪ್ರಾರ್ಥನೆ ಮಾಡುವಂಥ ಒಂದು ಗುಹೆಗಳು ಅಂತಂತ ಕರಿತಾ ಹೋಗ್ತೀವಿ. ಆ ಚೈತ್ಯದ ರಚನೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಆ ಉದ್ದದ ಐತಾಕಾರದ ಒಂದು ಹಾಲುಗಳನ್ನು ನೋಡ್ತಾ ಹೋಗ್ತೀವಿ. ಆ ಸ್ತಂಭಗಳು ಅಂದರೆ ವಿವಿಧ ರೀತಿಯ ಒಂದು ಸ್ತಂಭಗಳನ್ನು ನೋಡ್ತಾ ಹೋಗ್ತೀವಿ ಮತ್ತು ಸ್ತೂಪಗಳಂತ ನೋಡ್ತೀವಿ. ಅಂದರೆ ಆ ಬೌದ್ಧರಿಂದ ಪೂಜಿಸಲ್ಪಡುವಂಥ ಒಂದು ಸ್ತೂಪಗಳನ್ನು ನೋಡ್ತಾ ಹೋಗ್ತೀವಿ. ಆ ದ್ವಾರ ಬಾಗಿಲು ವಿವಿಧ ರೀತಿಯ ಒಂದು ಅಲಂಕೃತ ರೀತಿಯೊಳಗೆ ದ್ವಾರ ಬಾಗಿಲನ್ನು ನೋಡ್ತಾ ಹೋಗ್ತೀವಿ. ಇದು ಏನಪ್ಪ ಅಂದ್ರೆ ಶಾತವಾಹನರ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡ್ತಾ ಹೋಗ್ತೀವಿ. ಇದರ ಜೊತೆಗೆ ಅಜಂತ ಮತ್ತು ಅಮರಾವತಿಯೊಳಗೆ ಚಿತ್ರಕಲೆಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಅಜಂತ ಮತ್ತು ಅಮರಾವತಿಯೊಳಗೆ ಚಿತ್ರಕಲೆಗಳು ರಚನೆ ಆಗ್ತಾ ಹೋಗ್ತವೆ. ದೇವಾಲಯ, ವಿಹಾರ, ಚೈತ್ಯಾಲಯಗಳು ಕಟ್ತಾ ಹೋಗ್ತಾರೆ. ಆ ಕಾರ್ಯೊಳಗೆ ಚೈತ್ಯಾಲಯವನ್ನು ಮತ್ತು ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಅಂದರೆ ಆ ಕಾರ್ಲೆಯಲ್ಲಿ ಇರುವಂಥ ಚೈತ್ಯಾಲಯ ಹೀಗೆ ನಡೀತಲ್ಲ, ಆ ಚೈತ್ಯಾಲಯವು ಆ ಬನವಾಸಿಯ ಒಂದು ಶ್ರೀಮಂತ ವರ್ತಕ ಆದಂಥ ಆ ಭೂತಪಾಲನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ.
ಒಟ್ಟಿನಲ್ಲಿ ಈ ಶಾತವಾಹನರ ಕಾಲದಲ್ಲಿ ನಾಡು ಸಮೃದ್ಧಿಯಿಂದ ಕೂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಇವರ ಸಾಹಸಿಗಳು, ಸಮರ್ಥ ಆಡಳಿತಗಾರರಾಗಿದ್ದು ಭಾರತದ ಸಂಸ್ಕೃತಿಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿ ಅವರವಾದಂಥ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇ ಏನಪ್ಪ ಅಂದರೆ ಶಾತವಾಹನರ ಒಂದು ಕಿರು ಪರಿಚಯ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ತರಗತಿ ಇಷ್ಟ ಆಗಿದ್ರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗುತ್ತೆ ಕೇಳ್ಕೊಳುತ್ತಾ, ಈ ತರಗತಿ ಇಷ್ಟವಾದ ಖಂಡಿತವಾಗಿ ಲೈಕ್ ಮಾಡಿ, ಎಲ್ಲದಕ್ಕೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅಂತ ಕೇಳ್ಕೊಳುತ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎನ್ನುತ್ತೆ. ಎಲ್ಲರಿಗೂ ಧನ್ಯವಾದಗಳು.